ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಬೆಳದಿಂಗ್ಳು ನೀನೇ ನಮ್ಮಿ. ವೆಲ್ಕಮ್ ಬ್ಯಾಕ್ ಹೇಳಮ್ಮ. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಾವು ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ, ಅಂದರೆ ನಾಡಿದ್ದು ಫ್ರೈಡೇ ವರಮಹಾಲಕ್ಷ್ಮಿ ಹಬ್ಬ ಇದೆ. ಸೊ ಅದಕ್ಕೆ ನಾಳೆ ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ನಾನು ಆ್ಯಕ್ಚುಲಿ 28 ಹಬ್ಬ ಅಂದ್ಕೊಂಡಿದ್ದೆ. ಚಿಟ್ಟಿಗೆ ಬಟ್ಟೆನೇ ಆರ್ಡರ್ ಮಾಡಿರಲಿಲ್ಲ. ಬಟ್ ನಮ್ಮ ಅಕ್ಕ ಮೊನ್ನೆ ಫೋನ್ ಮಾಡಿ ಫ್ರೈಡೇನೇ ಹಬ್ಬ ನಾಳೆನೇ ಬಾ ಅಂತಿದ್ದಾಳೆ. ನನಗೆ ಶಾಕ್ ಆಗೋಯ್ತು. ಎಂತ 28ಗೆ ಇರೋದು 21ಗೆ ಅಂತ, ಅವನು 21ಗೆ ಮಾಡ್ತಾ ಇರೋದು ಅಂತ ಹೇಳಿದ್ನ. ಸೊ ನಾನು 28ಗೆ ಅಂದ್ಕೊಂಡು 21ಗೆ ಮಾಡ್ತಾ ಇರೋದು ಅಂತ ಹೇಳಿದ್ದು. 28ಗೆ ಅಂದ್ಕೊಂಡು ನಾನು ನಮ್ಮ ಚಿಟ್ಟಿಗೆ ಬಟ್ಟೆನೇ ಆರ್ಡರ್ ಮಾಡಿರಲಿಲ್ಲ. ಇವಾಗ ಬಟ್ಟೆ ಇಲ್ಲ ಚಿಟ್ಟಿಗೆ ಹಬ್ಬಕ್ಕೆ ಹಾಕೋಕ್ಕೆ. ಈಗ ಆನ್ಲೈನಲ್ಲಿ ಆರ್ಡರ್ ಮಾಡಿದ್ರು 2 ಡೇಸಲ್ಲಿ ಬರೋಲ್ಲ. ಅದಕ್ಕೋಸ್ಕರ ಅಂಗಡಿಲಿ ಹೋಗಿ ತೊಗೊಂಬರೋಣ ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀವಿ. ಬಟ್ ಸಂಜೆಯಿಂದ ಫುಲ್ ಮಳೆ. ಹೆಂಗೋ ಸ್ಟಾಪ್ ಆಗಿತ್ತು, ಹೋಗ್ಬೋದು ಅಂದ್ಕೊಂಡೆ. ಮತ್ತೆ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ ಮಳೆ. ಹೆಂಗೆ ಹೋಗೋದು? ಮಳೆ ಬರ್ತೈತಲ್ಲ. ಆಟೋಲ್ಲ ಇಲ್ಲಿ ಬರೀ ಯಾವ ಅಂಗಡಿಗಳು ಹತ್ರ ಇಲ್ಲ. ಎಲ್ಲಿಗೆ ಹೋಗೋದ ಏನೋ ಗೊತ್ತಿಲ್ಲ. ಮಳೆ ಅಂಬೆಲ್ಲ ತಗೊಂಡು ಹೋಗೋಣ. ಆಲ್ರೆಡಿ 7:15 ಇನ್ನೂ ಬಂದಿಲ್ಲ ಇವರಪ್ಪ. ಕಾಯಪ್ಪ, ನಮ್ಮ ಲೈಫ್ ಲಾಂಗ್ ಜೀವನ ಪೂರ್ತಿ ಬರೀ ಇವ್ರಿಗೋಸ್ಕರ ಕಾಯೋದೇ ಆಗೋಯ್ತು. ಎಷ್ಟೊತ್ತಿಗೆ ಬರೋದು ಕೇಳು. ಏಯ್, ಮಳೆ ಬರ್ತಲ್ಲ ತೆಗಿಯಲ್ಲೋ. ಮಳೆ ಬರ್ತಲ್ಲ ತೆಗಿ. ಏನಪ್ಪ ನಿನಗೆ ಏನು ಹಿಂಗೆ ನೋಡ್ತಾ ಇದೆಯಲ್ಲ? ಓಯ್, ಏನು ವಾತ್ಮರಿ ಅಣ್ಣ ಇಡೋಣ ಇದನ್ನೆಲ್ಲ. ಎಲ್ಲ ಮನೆಗೆ ಬರೋ ಟೈಮ್ಗೆ, ಎಲ್ಲ ಮಲ್ಕೊಳ್ಳೋ ಟೈಮಿಗೆ ಹೋಗೋದು ನಾವು ಆಚೆಗೆ. What did you say? ಬಾಯ್ ಚಿಟ್ಟೆ. ಮೇಡಮ್ ಇರಿ, ನಾವು ಬರ್ತೀವಿ. ಒಬ್ಬೊಬ್ಳು ಹೋಗ್ತಾ ಇದೆಯಲ್ಲ. ನೋಡಿ ನಗನ. ಇಲ್ಲ ಇದಾವೆ ಲಂಗ, ಬ್ಲೌಸ್ ಎಲ್ಲ. ಚೆಲ್ವೆ ಬಾ, ಎಲ್ಲ ಎತ್ಕೊಂಡ್ಬಿಡು. ಅಂಗಡಿಯಲ್ಲಿ ಇಟ್ಬಿಡತ್ತಾಗ ನೀನು. ಅಂಕಲ್ಗೆ ಹೇಳ್ತೀನಿ. ಹಾಂ, ಇಲ್ಲೇ ಇರ್ತೀರಾ? ಹೌದಲ್ಲ ಶರ್ಟ್. ಬಟ್ ಸೈಜೇ ಇಲ್ಲಪ್ಪ. ಇದೊಂದೇ ಇರೋದು. ಇದರಲ್ಲಿ 20ನೇ ಲಾಸ್ಟು. ಇದು 24, 26 ಬೇಕು. ಚೆನ್ನಾಗಿತ್ತಲ್ಲ ಇದರಲ್ಲಿ. ಈ ಥರ ಈ ಚಿಕ್ಕದು ಮಮ್ಮ ಆಗಲ್ಲ, ತುಂಡಾಗುತ್ತೆ ಇದು. ಚೆನ್ನಾಗೈತಾ? ಏನು ತೋರ್ಸು. ಎಲ್ಲ ತಗೋಬೇಕಣಪ್ಪ. ಇನ್ನೂ ಏನೇನು ಐಟಮ್ ಬೇಕು ಕಣಪ್ಪ ಅವಳಿಗೆ. ಅಲ್ಲೇನಮ್ಮ, ಕೊಡು ಅಪ್ಪಂಗೆ ಕವರ್ನ. ನೀನೇ ಇಟ್ಕೋಬೇಕಾ? ಏನಂತೆ? ಇದೇನು ಎಗ್ಗ ಮೇಲೆ ಹಾಕಿರೋದು? ಹಲೋ ಮೇಡಮ್, ಎಷ್ಟು ಫೋನ್ ನೋಡೋದು ನೀವು? ಹಾಂ, ಎಗ್ಗೆ ತಾನೇ ಇದು? ಸ್ವಲ್ಪ ಸಾಕಿದೆ. ನಾವು ಎಲ್ಲಿ ಬಂದಿದ್ದೀವಿ, ಏನು ಮಾಡ್ತಾ ಇದ್ದೀವಿ ಏನು ಗೊತ್ತಿಲ್ಲ. ಅಲ್ಲ, ಅಲ್ಲಿ ಬಟ್ಟೆ ತಗೊಳಕ್ ಹೋಗೋ ಅಂಗಡಿಲಿ ಛತ್ರಿ ಅಲ್ಲೇ ಮರ್ಬಿಟ್ಟು ಬಂದಿದ್ದೀವಿ ನಾವು ಅಲ್ವಾ? ಎಲ್ಲಿ ಛತ್ರಿ? ಊಟ ಎಲ್ಲ ಮಾಡ್ಕೊಂಡು ಮನೆಗೆ ಹೋಗ್ತಾ ಇದೀವಿ. ಇವಾಗ ನೆನ್ಸ್ಕೊತಾ ಇದೀವಿ. ಹೋಯ್ತಲ್ಲ ಅಪ್ಪ ತರಕ್ಕೆ. ನಮ್ಮ ಹಸ್ಬೆಂಡ್ ಹೋಗಿದ್ದಾರೆ ತಗೊಬರಕ್ಕೆ. ಅಲ್ಲೇ ಐತೋ ಇಲ್ವೋ ಗೊತ್ತಿಲ್ಲ.
ನಾನು ನೆನ್ಸ್ಕೊಂಡಿಲ್ಲ, ಚಿಟ್ಟಿಗೂ ನೆನ್ಸಿಲ್ಲ ಅಲ್ವಾ, ಅಪ್ಪನೇ ನೆನ್ಸಿದ್ದು. ಹಾಂ ಅಲ್ಲಿ ಸಿಕ್ತ ಸದ್ಯ. ಬೇಗ ನೆನ್ಸ್ಕೊಂಡೈತಪ್ಪ ಅಲ್ವಾ, ಆದ್ರೂ ತುಂಬಾ ಬೇಗ ನೆನ್ಸ್ಕೊಂಡಿ. ಸದ್ಯ ನೆನ್ಸ್ಕೊಂಡಲ್ಲ ಇವಾಗಾದ್ರು ಅಲ್ವಾ. ಇವರು ನೆನ್ಸ್ಕೋಬೇಕಾದ್ರೆ ನಾನಂತ ಯೋಗ ಮ್ಯಾಟ್ ತಗೋಬೇಕು ಅಂತ ಎಷ್ಟು ದಿನದಿಂದ ಅನ್ಕೋತಾ ಇದ್ದೀನಿ, ತಗೊಳಕ್ಕೆ ಆಗ್ತಾ ಇಲ್ಲ. ಅಲ್ಲೇನಪ್ಪ ಚಿಟ್ಟಿ ಬೇರೆ ಎಕ್ಸರ್ಸೈಸ್ ಮಾಡ್ತಾ ಇದ್ದಾಳೆ, ಅವಳಿಗೂ ಬೇಕಿತ್ತು. ತಗೊಂಡೋಗೋಣ ಮುಂದೆ ಇವಾಗ. ದೇವ್ರೆ ಸಾಕಾಗೋಯ್ತು ಶಾಪಿಂಗ್ ಶಾಪಿಂಗ್ ಶಾಪಿಂಗ್. ಬರೀ ಚಿಟ್ಟಿಗೆ ಶಾಪಿಂಗ್ ಮಾಡೋಕ್ಕೆ ಹಿಂಗೆ ಇನ್ನು ಹಬ್ಬ ಮಾಡೋಂಗಿದ್ರೆ ಹೆಂಗೆ ಅಂತ ಕತೆ. ಏನಿತ್ತು? ಎಕ್ಸರ್ಸೈಸ್ ಮ್ಯಾಟ್ ಯೋಗ ಮ್ಯಾಟ್ ತಗೊಂಡೋಗಿ. ನಂಗೂ ಬೇಕಿತ್ತ? ನಂಗೂ ಬೇಕಿತ್ತು. ನೀನು ಹೇಳ್ಕೊಡು, ನಾನು ಮಾಡ್ತೀನಿ. ನೀನು ಹೇಳ್ಕೊಡು, ನಾನು ಮಾಡ್ತೀನಿ. ಅಪ್ಪನ ಯೋಗ ಮ್ಯಾಟ್ ತಕೊಡು ಅಷ್ಟೊಂದು. ಎಕ್ಸರ್ಸೈಸ್ ಮಾಡಬೇಕು, ಯೋಗ ಮ್ಯಾಟ್ ತಕೊಡು. ಎಕ್ಸರ್ಸೈಸ್ ಮಾಡ್ತೀನಿ. ಹೇಳ್ಕೊಡ್ತಲ್ಲ ಕೊಡು ನನಗೆ. ನೀನೇ ತಿನ್ಸ್ತಲ್ಲ ನಾನು. ಏನು ತಂದಿದ್ದು ತೋರ್ಸಪ್ಪ. ಆ ಕಡೆ ಕೂತ್ಕೊಳ್ಳಿ. ಹಂಗೆ ಗುಡ್ ಗರ್ಲ್ ಬಂಗಾರ ನೀನು. ಲಂಗ ಬ್ಲೌಸ್ ಹೇಳು ಏನೇನು ಅಂತ. ಹಾಂ ಇದ್ರ ಜೊತೆ ಇದು ಲಂಗ ಹಾಕೊಳ್ಳೋದಿಲ್ಲಿ ಹಿಡ್ಕೊ. ಇದು ಮೇಲ್ಗಡೆ ಟಾಪಿಂಗೆ. ನಾಳೆ ಮಮ್ಮಿ ಮನೇಲಿ, ಇವಾಗಲ್ಲ. ಸ್ನಾನ ಮಾಡ ಹಾಕೋಬೇಕು ಪಾಪ, ಹಬ್ಬಕ್ಕೆ ಬಟ್ಟೆ ತಂದಿರೋದು. ಸೊ ಅದ್ರ ಮ್ಯಾಚಿಂಗ್ ಬಳೆ ಮತ್ತೆ ಕ್ಲಿಬ್. ಟೀ ಶರ್ಟ್ ಇದು ಚೆನ್ನಾಗಿ ಪಾಪ ಕ್ವಾಲಿಟಿ ನೋಡಿಲ್ಲ, ಎಷ್ಟು ನೈಸಾಗೈತೆ. ಇದೊಂದೆರಡು ಖರ್ಚಿಫು, ನ್ಯಾಪ್ಕಿನ್ನು ಚಿಟ್ಟಿಗೆ. ಅವು ಎಷ್ಟು ತಂದರೂ ಸಾಕಾಗಲ್ಲ ನ್ಯಾಪ್ಕಿನ್. ಅವು ಬಾಕ್ಸಿಗೆ ಹಾಕ್ಬೇಕಾದ್ರೆ ಸಿಗೋದೇ ಇಲ್ಲ. ಅಯ್ಯೋ ದೇವ್ರ. ಅಷ್ಟೇ ಶಾಪಿಂಗ್ ಪಾಪಿಂಗ್. ಬರೀ ಕಿತಾಪತಿ ಪಾಪ ನಿಂದೆ ಅಲ್ಲ. ಹಾಕೋ ತಲೆಗೆ. ಹಂಗೆ ಅದು ಒತ್ತಕ್ಕೂ ಶಕ್ತಿ ಇಲ್ವಾ ನಿನಗೆ? ಮೇಲೆ ಇನ್ನೂ ಸ್ವಲ್ಪ. ಅಲ್ಲಿ ಇವತ್ತೇ ಫಸ್ಟ್ ಟೈಮ್ ಪಾಪ ನೀನು ಏನು ತೆಗೆಸ್ಕೊಳ್ಳಲ್ಲ, ಸುಮ್ಮನೆ ಬಂದಿರೋದು ಅಲ್ವಾ? ಇದೆಲ್ಲ ತಗ್ಸ್ಕೊತೀನಿ ನಂಗೆ. ನಾನು ತಗೊಂಡಿದ್ದು ಲಂಗ ಬ್ಲೌಸ್ ಇದು ಅದೆಲ್ಲ ತಗೊಂಡೆ. ಅಪ್ಪ ಇದೆಲ್ಲ ನಂಗೆ ಸ್ವಲ್ಪ ತಗೋ. ಇದಿಷ್ಟು ತಮ್ಮ ಶಾಪಿಂಗ್ ವ್ಲಾಗ್ ಆಗಿತ್ತು. ಆ್ಯಕ್ಚುಲಿ ತುಂಬ ಚಿಕ್ಕ ವ್ಲಾಗ್ ಅನಿಸುತ್ತೆ. ಬಟ್ಟೆ ಎಲ್ಲ ತೊಗೊಂಡು ಆಚೆನೇ ಊಟ ಮಾಡ್ಕೊಂಡು ಬಂದು ಏನಾಗ್ಬಿಟ್ಟಿದೆ ಅಂದರೆ, ಚಿಟ್ಟಿದು ಲಂಗ ಬ್ಲೌಸ್ ಇತ್ತಲ್ಲ, ಅದು 24 ತೊಗೊಂಬಂದಿದ್ವಿ. ಬಟ್ ಅದು ಸ್ವಲ್ಪ ಟೈಟ್ ಆಗ್ತಾಯಿದೆ. ಅಂದರೆ ಬಾಟಮ್ ಕರೆಕ್ಟ್ ಇದೆ, ಟಾಪ್ ಸ್ವಲ್ಪ ಟೈಟು. ಅದಕ್ಕೆ 26 ತೊಗೊಬರ್ತೀನಿ ಅಂತ ಇವ್ರು ಅಪ್ಪ ಹೋದ್ರು. 10 ಕಾಲಲ್ಲಿ ಓಪನ್ ಇರುತ್ತೆ, 10-10:30
ಬೇಡ ಅಂತ ಎಷ್ಟು ಹೇಳಿದ್ರು ಕೇಳಿಲ್ಲ. ಬೆಳಿಗ್ಗೆ ಅಂದರೆ ನಾಳೆ ಅಕ್ಕ ಮನೆಗೆ ಹೋಗ್ಬೇಕಲ್ಲ ನಾವು, ಸೊ ಅಷ್ಟರಲ್ಲಿ ಬರೋಕ್ಕಾಗಲ್ಲ ನನಗೆ, ಇವಾಗಲೇ ತಂದುಬಿಡ್ತೀನಿ ಇರು ಅಂತ ಹೇಳ್ಬಿಟ್ಟು ಹೋದರು. ಬಟ್ ಓಪನ್ ಇಲ್ಲ ಅಂತೆ ಅಲ್ವಾ. ಚಿಟ್ಟಿಗೆ ಫುಲ್ಲು ನಿದ್ದೆ, ಹಿಂಗೊಳಿಗೆ ಡ್ರೆಸ್ಸು ಎಲ್ಲ ಆಯಿತು. ನಾಳೆ ಅಕ್ಕ ಮನೆಗೆ ಹೋಗಬೇಕು. ಅವ್ರ ಮಹಾಲಕ್ಷ್ಮಿ ಹಬ್ಬದ್ದು ಪ್ರಿಪ್ರೇಷನ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನಾಳೆ ಒಂದು ವ್ಲಾಗ್ ಮಾಡ್ತೀನಿ. ಬೇಕಾ ಚಿಟ್ಟಿನ ಸ್ಕೂಲಿಗೆ ಕಳಿಸಿ ಸ್ಕೂಲಿಂದ ಕರ್ಕೊಂಡು ಬಂದು ಹೋಗೋದು. ಚಿಟ್ಟಿಗೆ ಫುಲ್ಲು ನಿದ್ದೆ ಬಂದ್ಬಿಟ್ಟೈತೆ, ಮಲ್ಕೋಬೇಕು ಅಂತಾಳೆ. ಸೊ ಇವಾಗ ಆ್ಯಕ್ಚುಲಿ ನಂಗೆ ಸ್ವಲ್ಪ ಕೆಲಸ ಇತ್ತು, ಮಾಡಬೇಕಿತ್ತು, ಬಟ್ ಸಿಕ್ಕಾಪಟ್ಟೆ ಟಯರ್ಡ್ ಆಗಿಬಿಟ್ಟಿದೆ. ಆಗಲ್ಲ ಇವಾಗ. ನಾಳೆ ಚಿಟ್ಟಿ ಸ್ಕೂಲ್ಗೆ ಹೋಗ್ತಾಳಲ್ಲ, ಅಷ್ಟರಲ್ಲಿ ಮಾಡಿ ಮುಗಿಸಿ, ಹೆಂಗೋ ಅಕ್ಕ ಸ್ಕೂಲ್ ಮುಗಿಸೋದು 3:30ಗೆ ಅವಳಿಗೆ ಸ್ಕೂಲ್ ಬಿಡೋದು, ಅಷ್ಟರಲ್ಲಿ ನಾನು ಅಲ್ಲಿಗೆ ಹೋಗಬೇಕು. ಸೊ 2:30ಗೆ ಇಲ್ಲಿ ಬಿಡಬೇಕು ನಾನು. ಅಷ್ಟರಲ್ಲಿ ಕೆಲಸ ಮುಗಿಸ್ಬಿಟ್ಟು ಹೋಗ್ತೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇನ್ನು ಯಾರೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಗುಡ್ ನೈಟ್. ಡ್ರಾಮಾ 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 ಜೂನಿಯರ್ಸ್. ಬಾಯ್, ಗುಡ್ ನೈಟ್. ಬಾಯ್, ಗುಡ್ ನೈಟ್ ಹೇಳಿ ಪಾಚ್ ಮಾಡೋಣ. ಏಯ್ ನಗಾಡ್ಕೊಂಡು ಹೇಳೋ. ಬಾಯ್